ಸರ್ಕಾರದ ಗ್ಯಾರಂಟಿ ಬಿಸಿ ಸದ್ಯ ರೈತರಿಗೆ ತಟ್ಟಿದೆ. ಹಾಲು ಉತ್ಪಾದಕರಿಗೆ ಕೊಡಬೇಕಾದ ಪ್ರೋತ್ಸಾಹಧನ ಕಳೆದ 6 ತಿಂಗಳಿಂದ ರೈತರಿಗೆ ಸಿಗ್ತಾ ಇಲ್ಲ. ಇದೀಗ ಸರ್ಕಾರದ ವಿರುದ್ಧ ಅನ್ನದಾತರು ಸಮರ ಸಾರಿದ್ದಾರೆ. ಗ್ಯಾರಂಟಿ ಯೋಜನೆ ಬಗ್ಗೆ ಭರವಸೆ ಕೊಟ್ಟ ಸಿದ್ದರಾಮಯ್ಯ ಆಗ ಸ್ಟೇಜ್ ಮೇಲೆ ಹೇಳಿದ್ದು ನೆನಪಿರಬೇಕಲ್ವಾ? ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ನನಗೂ ಫ್ರೀ, ನಿಮಗೂ ಫ್ರೀ. ಇದೀಗ ಈ ಪ್ರಾಮಿಸ್ ಅನ್ನ ಈಡೇರಿಸಿದ್ದಾರೆ ಸಿದ್ದು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿಯ ಬಿಸಿ ರೈತರ ಜೇಬು ಸುಡ್ತಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿಯ ಬಿಸಿ ಈಗಾಗಲೇ ಬಹುತೇಕ ವಲಯಗಳಲ್ಲಿ ತಟ್ಟಿದೆ. ಸರ್ಕಾರ ಯೋಜನೆಗಳನ್ನ ಕುಂಠಿತಗೊಂಡಿವೆ, ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ ಎಂದು ಆರೋಪಗಳ ಮಧ್ಯೆ ಈ ಗ್ಯಾರಂಟಿಯ ಹೊಡೆತ ಹಾಲು ಉತ್ಪಾದಕರಿಗೂ ತಟ್ಟಿದೆ. ಅನ್ನದಾತರ ಕರ್ನಾಟಕ ಹಾಲು ಮಹಾ ಮಂಡಳಿಯಿಂದ ಹಾಲು ಉತ್ಪಾದಕರಿಗೆ ನೀಡುವ ಪ್ರೋತ್ಸಾಹಧನ ಕಳೆದ 6 ತಿಂಗಳಿನಿಂದ ಬಂದಿಲ್ಲ. ಅಕ್ಟೋಬರ್ 2024ರಿಂದ ಮಾರ್ಚ್ 2025ರವರೆಗೆ ಬರೋಬ್ಬರಿ 4 ಕೋಟಿಗೂ ಅಧಿಕ ಹಣವನ್ನ ಕರ್ನಾಟಕ ಹಾಲು ಮಹಾ ಮಂಡಳಿ ಬಾಕಿಯನ್ನ ಉಳಿಸಿಕೊಂಡಿದೆ. ಇದು ನಮ್ಮದು KMF ಏನೋ ಗುಲ್ಬರ್ಗ ಹಾಲು ಒಕ್ಕೂಟದಲ್ರಿ, ಅದ್ರದ್ದು ನಮ್ಮದು ಹಾಲಿಂದು ಸಹಾಯಧನ ಕೊಡ್ತೇ ಅಂದಿರು. ಅವ್ರು 4 ಕೋಟಿ ಏನದು ಬಿಡುಗಡೆ ಮಾಡ್ತಾಯಿದ್ರೆ ಇನ್ನೂ ಮಾಡಿಲ್ಲ. ಆಯ್ತು, ನಮ್ಮ ರೈತರ ಮೇಲೆ ಏನದ ಭಾಳ ಅನ್ಯಾಯ ಆಗ್ತದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಆಯಿತು, ಮುಂದೆ ಎಲ್ಲ ನಮ್ಮ ರೈತರಿಗೆ ಎಲ್ಲ ಯಾವುದೇ ಬೆಳೆ ಹಾನಿ ಯಾವುದೇ ಪರಿಹಾರ ಕೊಡಬೇಕು ಆದಷ್ಟು ಬೇಗ ಅಂತೇಳಿ. ಬಂದಿಲ್ಲ ಪರಿಹಾರ. ಈಗ 5-6 ತಿಂಗಳೈತ್ರಿ, ಪ್ರೋತ್ಸಾಹನ ಬಂದಿಲ್ಲ. ಏನಂತಾರೆ ಏನೋ ಮ್ಯಾಲಿಂದೇ ಬಿಡುಗಡೆ ಆಗಿಲ್ಲ ಅಂತಾರೆ ಅವರು. ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಹಾಲು ಒಕ್ಕೂಟದ ವ್ಯಾಪ್ತಿಯ ರೈತರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕಲಬುರಗಿ KMF MD ಸೇರಿದಂತೆ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನ ಬರೆದು ಸುಸ್ತಾಗ್ತಿದ್ದಾರೆ. ಬೀದರ್, ಗುಲ್ಬರ್ಗ ಹಾಲು ಒಕ್ಕೂಟ ಇದೆಯಲ್ಲ, ಇದರಿಂದ ರೈತರಿಗೆ ಏನದಂದ್ರೆ ಹಾಲು ಸರಬರಾಜು ಮಾಡಿ ಎಷ್ಟು 6 ತಿಂಗಳು ಹಿಡಿದು ಅದರದ್ದು ಪ್ರೋತ್ಸಾಹಧನ ಕೊಡಬೇಕು, ಇಲ್ಲಿವರೆಗೆ ಬಿಡುಗಡೆ ಆಗಿಲ್ಲ. ಸುಮಾರು ಗುಲ್ಬರ್ಗ, ಬೀದರ್ ರೈತರಿಗೆ ಏನದಂದ್ರೆ ಸುಮಾರು ಒಂದು 4 ಕೋಟಿ ಅಂದಾಜು ಏನದಂದ್ರೆ ಡ್ಯೂ ಉಳಿದದ. ಅದಕ್ಕೆ ಇಲ್ಲಿವರೆಗೆ ರೈತರು ಆ ಕಡೆ ಎಷ್ಟು ಹೋರಾಟ ಮಾಡಿದ್ರು ಆ ಕಡೆ ಒಟ್ಟು ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ದನಗಳಿಗೆ ಮೇವು ತರದಿರ್ತದೆ, ಮತ್ತು ಅದಕ್ಕೆ ಜಾನುವಾರುಗಳಿಗೆ ಏನೋ ತರದಿರ್ತದೆ, ಆಕಳಾಗಲಿ ಎಮ್ಮೆಗಳಾಗಲಿ ಏನೋ ಅವ್ರದ್ದು ಖರೀದಿ ಮಾಡಿ ತರದಿರ್ತದೆ. ಈಗಲಾದರೂ ರೈತರ ಬಗ್ಗೆ ಈ ನಮ್ಮನಾಳುವ ಸರ್ಕಾರಕ್ಕೆ ಸ್ವಲ್ಪ ಆದರೂ ಕಾಳಜಿ ಇದ್ರೆ ತಕ್ಷಣವೇ ಬಾಕಿ ಉಳಿಸ್ಕೊಂಡಂಥ 6 ತಿಂಗಳ ಪ್ರೋತ್ಸಾಹಧನ ಬಿಡುಗಡೆ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರದ ಗ್ಯಾರಂಟಿ ಬಿಸಿ ಸದ್ಯ ರೈತರಿಗೆ ತಟ್ಟಿದೆ. ಹಾಲು ಉತ್ಪಾದಕರಿಗೆ ಕೊಡಬೇಕಾದ ಪ್ರೋತ್ಸಾಹಧನ ಕಳೆದ 6 ತಿಂಗಳಿಂದ ರೈತರಿಗೆ ಸಿಗ್ತಾ ಇಲ್ಲ. ಇದೀಗ ಸರ್ಕಾರದ ವಿರುದ್ಧ ಅನ್ನದಾತರು ಸಮರ ಸಾರಿದ್ದಾರೆ. ಗ್ಯಾರಂಟಿ ಯೋಜನೆ ಬಗ್ಗೆ ಭರವಸೆ ಕೊಟ್ಟ ಸಿದ್ದರಾಮಯ್ಯ ಆಗ ಸ್ಟೇಜ್ ಮೇಲೆ ಹೇಳಿದ್ದು ನೆನಪಿರಬೇಕಲ್ವಾ? ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ನನಗೂ ಫ್ರೀ, ನಿಮಗೂ ಫ್ರೀ. ಇದೀಗ ಈ ಪ್ರಾಮಿಸ್ ಅನ್ನ ಈಡೇರಿಸಿದ್ದಾರೆ ಸಿದ್ದು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿಯ ಬಿಸಿ ರೈತರ ಜೇಬು ಸುಡ್ತಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿಯ ಬಿಸಿ ಈಗಾಗಲೇ ಬಹುತೇಕ ವಲಯಗಳಲ್ಲಿ ತಟ್ಟಿದೆ. ಸರ್ಕಾರ ಯೋಜನೆಗಳನ್ನ ಕುಂಠಿತಗೊಂಡಿವೆ, ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ ಎಂದು ಆರೋಪಗಳ ಮಧ್ಯೆ ಈ ಗ್ಯಾರಂಟಿಯ ಹೊಡೆತ ಹಾಲು ಉತ್ಪಾದಕರಿಗೂ ತಟ್ಟಿದೆ. ಅನ್ನದಾತರ ಕರ್ನಾಟಕ ಹಾಲು ಮಹಾ ಮಂಡಳಿಯಿಂದ ಹಾಲು ಉತ್ಪಾದಕರಿಗೆ ನೀಡುವ ಪ್ರೋತ್ಸಾಹಧನ ಕಳೆದ 6 ತಿಂಗಳಿನಿಂದ ಬಂದಿಲ್ಲ. ಅಕ್ಟೋಬರ್ 2024ರಿಂದ ಮಾರ್ಚ್ 2025ರವರೆಗೆ ಬರೋಬ್ಬರಿ 4 ಕೋಟಿಗೂ ಅಧಿಕ ಹಣವನ್ನ ಕರ್ನಾಟಕ ಹಾಲು ಮಹಾ ಮಂಡಳಿ ಬಾಕಿಯನ್ನ ಉಳಿಸಿಕೊಂಡಿದೆ. ಇದು ನಮ್ಮದು KMF ಏನೋ ಗುಲ್ಬರ್ಗ ಹಾಲು ಒಕ್ಕೂಟದಲ್ರಿ, ಅದ್ರದ್ದು ನಮ್ಮದು ಹಾಲಿಂದು ಸಹಾಯಧನ ಕೊಡ್ತೇ ಅಂದಿರು. ಅವ್ರು 4 ಕೋಟಿ ಏನದು ಬಿಡುಗಡೆ ಮಾಡ್ತಾಯಿದ್ರೆ ಇನ್ನೂ ಮಾಡಿಲ್ಲ. ಆಯ್ತು, ನಮ್ಮ ರೈತರ ಮೇಲೆ ಏನದ ಭಾಳ ಅನ್ಯಾಯ ಆಗ್ತದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಆಯಿತು, ಮುಂದೆ ಎಲ್ಲ ನಮ್ಮ ರೈತರಿಗೆ ಎಲ್ಲ ಯಾವುದೇ ಬೆಳೆ ಹಾನಿ ಯಾವುದೇ ಪರಿಹಾರ ಕೊಡಬೇಕು ಆದಷ್ಟು ಬೇಗ ಅಂತೇಳಿ. ಬಂದಿಲ್ಲ ಪರಿಹಾರ. ಈಗ 5-6 ತಿಂಗಳೈತ್ರಿ, ಪ್ರೋತ್ಸಾಹನ ಬಂದಿಲ್ಲ. ಏನಂತಾರೆ ಏನೋ ಮ್ಯಾಲಿಂದೇ ಬಿಡುಗಡೆ ಆಗಿಲ್ಲ ಅಂತಾರೆ ಅವರು. ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಹಾಲು ಒಕ್ಕೂಟದ ವ್ಯಾಪ್ತಿಯ ರೈತರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ.
ಕಲಬುರಗಿ ಕೆಎಂಎಫ್ ಎಂಡಿ ಸೇರಿದಂತೆ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನ ಬರೆದು ಸುಸ್ತಾಗ್ತಿದ್ದಾರೆ. ಬೀದರ್ ಗುಲ್ಬರ್ಗ ಹಾಲು ಒಕ್ಕೂಟ ಇದೆಯಲ್ಲ, ಇದರಿಂದ ರೈತರಿಗೆ ಏನದಂದ್ರೆ ಹಾಲು ಸರಬರಾಜು ಮಾಡಿ ಎಷ್ಟೋ ದಿವಸ 6 ತಿಂಗಳು ಹಿಡಿದು ಅದ್ರದ್ದು ಪ್ರೋತ್ಸಾಹನ ಕೊಡಬೇಕು, ಇಲ್ಲಿವರೆಗೆ ಬಿಡುಗಡೆ ಆಗಿಲ್ಲ. ಸುಮಾರು ಗುಲ್ಬರ್ಗ ಬೀದರ್ ರೈತರಿಗೆ ಏನದಂದ್ರೆ ಸುಮಾರು ಒಂದು 4 ಕೋಟಿ ಅಂದಾಜು ಏನದಂದ್ರೆ ಡ್ಯೂ ಉಳಿದದ. ಅದಕ್ಕೆ ಇಲ್ಲಿವರೆಗೆ ರೈತರು ಆ ಕಡೆ ಎಷ್ಟು ಹೋರಾಟ ಮಾಡಿದ್ರು ಆ ಕಡೆ ಒಟ್ಟು ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ದನಗಳಿಗೆ ಮೇವು ತರದಿರ್ತದೆ, ಮತ್ತು ಅದಕ್ಕೆ ಜಾನುವಾರುಗಳಿಗೆ ಏನೋ ತರದಿರ್ತದೆ, ಆಕಳಾಗಲಿ ಎಮ್ಮೆಗಳಾಗಲಿ ಏನೋ ಅವ್ರದ್ದು ಖರೀದಿ ಮಾಡಿ ತರದಿರ್ತದೆ. ಈಗಲಾದರೂ ರೈತರ ಬಗ್ಗೆ ಈ ನಮ್ಮನಾಳುವ ಸರ್ಕಾರಕ್ಕೆ ಸ್ವಲ್ಪ ಆದರೂ ಕಾಳಜಿ ಇದ್ರೆ ತಕ್ಷಣವೇ ಬಾಕಿ ಉಳಿಸ್ಕೊಂಡಂಥ 6 ತಿಂಗಳ ಪ್ರೋತ್ಸಾಹಧನ ಬಿಡುಗಡೆ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರದ ಗ್ಯಾರಂಟಿ ಬಿಸಿ ಸದ್ಯ ರೈತರಿಗೆ ತಟ್ಟಿದೆ. ಹಾಲು ಉತ್ಪಾದಕರಿಗೆ ಕೊಡಬೇಕಾದ ಪ್ರೋತ್ಸಾಹಧನ ಕಳೆದ 6 ತಿಂಗಳಿಂದ ರೈತರಿಗೆ ಸಿಗ್ತಾ ಇಲ್ಲ. ಇದೀಗ ಸರ್ಕಾರದ ವಿರುದ್ಧ ಅನ್ನದಾತರು ಸಮರ ಸಾರಿದ್ದಾರೆ. ಗ್ಯಾರಂಟಿ ಯೋಜನೆ ಬಗ್ಗೆ ಭರವಸೆ ಕೊಟ್ಟ ಸಿದ್ದರಾಮಯ್ಯ ಆಗ ಸ್ಟೇಜ್ ಮೇಲೆ ಹೇಳಿದ್ದು ನೆನ್ಪಿರ್ಬೇಕಲ್ವಾ? ಮಹದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ನನಗೂ ಫ್ರೀ, ನಿಮಗೂ ಫ್ರೀ. ಇದೀಗ ಈ ಪ್ರಾಮಿಸ್ ಅನ್ನ ಈಡೇರಿಸಿದ್ದಾರೆ ಸಿದ್ದು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿಯ ಬಿಸಿ ರೈತರ ಜೇಬು ಸುಡ್ತಿದೆ. ರಾಜ್ಯ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿಯ ಬಿಸಿ ಈಗಾಗಲೇ ಬಹುತೇಕ ವಲಯಗಳಲ್ಲಿ ತಟ್ಟಿದೆ. ಸರ್ಕಾರ ಯೋಜನೆಗಳನ್ನ ಕುಂಠಿತಗೊಂಡಿವೆ, ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ ಎಂದು ಆರೋಪಗಳ ಮಧ್ಯೆ ಈ ಗ್ಯಾರಂಟಿಯ ಹೊಡೆತ ಹಾಲು ಉತ್ಪಾದಕರಿಗೂ ತಟ್ಟಿದೆ. ಅನ್ನದಾತರ ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ಹಾಲು ಉತ್ಪಾದಕರಿಗೆ ನೀಡುವ ಪ್ರೋತ್ಸಾಹಧನ ಕಳೆದ 6 ತಿಂಗಳಿನಿಂದ ಬಂದಿಲ್ಲ. ಅಕ್ಟೋಬರ್ 2024ರಿಂದ ಮಾರ್ಚ್ 2025ರವರೆಗೆ ಬರೋಬ್ಬರಿ 4 ಕೋಟಿಗೂ ಅಧಿಕ ಹಣವನ್ನ ಕರ್ನಾಟಕ ಹಾಲು ಮಹಾಮಂಡಳಿ ಬಾಕಿಯನ್ನ ಉಳಿಸಿಕೊಂಡಿದೆ. ಇದು ನಮ್ಮದು KMF ಏನೋ ಗುಲ್ಬರ್ಗ ಹಾಲು ಒಕ್ಕೂಟದಲ್ರಿ, ಅದ್ರದ್ದು ನಮ್ಮದು ಹಾಲಿಂದು ಸಹಾಯಧನ ಕೊಡ್ತೇವೆ ಅಂದಿರು. ಅವ್ರು 4 ಕೋಟಿ ಏನದು ಬಿಡುಗಡೆ ಮಾಡ್ತಾಯಿದ್ರೆ ಇನ್ನೂ ಮಾಡಿಲ್ಲ. ಆಯ್ತು, ನಮ್ಮ ರೈತರ ಮೇಲೆ ಏನದ ಭಾಳ ಅನ್ಯಾಯ ಆಗ್ತದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಆಯಿತು, ಮುಂದೆ ಎಲ್ಲ ನಮ್ಮ ರೈತರಿಗೆ ಎಲ್ಲ ಯಾವುದೇ ಬೆಳೆ ಹಾನಿ ಯಾವುದೇ ಪರಿಹಾರ ಕೊಡಬೇಕು ಆದಷ್ಟು ಬೇಗ ಅಂತೇಳಿ. ಬಂದಿಲ್ಲ ಪರಿಹಾರ. ಈಗ 5-6 ತಿಂಗಳೈತ್ರಿ, ಪ್ರೋತ್ಸಾಹಧನ ಬಂದಿಲ್ಲ. ಏನಂತಾರೆ KMF ಕೇಳೋರು ಏನಂತಾರೆ, ಏನೋ ಮ್ಯಾಲಿಂದೇ ಬಿಡುಗಡೆ ಆಗಿಲ್ಲ ಅಂತಾರೆ ಅವರು. ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಹಾಲು ಒಕ್ಕೂಟದ ವ್ಯಾಪ್ತಿಯ ರೈತರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕಲಬುರಗಿ ಕೆಎಂಎಫ್ ಎಂಡಿ ಸೇರಿದಂತೆ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನ ಬರೆದು ಸುಸ್ತಾಗ್ತಿದ್ದಾರೆ. ಬೀದರ್ ಗುಲ್ಬರ್ಗ ಹಾಲು ಒಕ್ಕೂಟ ಇದೆಯಲ್ಲ, ಇದರಿಂದ ರೈತರಿಗೆ ಏನದಂದ್ರೆ ಹಾಲು ಸರಬರಾಜು ಮಾಡಿ ಎಷ್ಟೋ ದಿವಸ 6 ತಿಂಗಳು ಹಿಡಿದು ಅದ್ರದ್ದು ಪ್ರೋತ್ಸಾಹನ ಕೊಡಬೇಕು, ಇಲ್ಲಿವರೆಗೆ ಬಿಡುಗಡೆ ಆಗಿಲ್ಲ. ಸುಮಾರು ಗುಲ್ಬರ್ಗ ಬೀದರ್ ರೈತರಿಗೆ ಏನದಂದ್ರೆ ಸುಮಾರು ಒಂದು 4 ಕೋಟಿ ಅಂದಾಜು ಏನಂದ್ರೆ ಡ್ಯೂ ಉಳಿದದ. ಅದಕ್ಕೆ ಇಲ್ಲಿವರೆಗೆ ರೈತರು ಆ ಕಡೆ ಎಷ್ಟು ಹೋರಾಟ ಮಾಡಿದ್ರು ಆ ಕಡೆ ಒಟ್ಟು ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ದನಗಳಿಗೆ ಮೇವು ತರದಿರ್ತದೆ, ಮತ್ತು ಅದಕ್ಕೆ ಜಾನುವಾರುಗಳಿಗೆ ಏನೋ ತರದಿರ್ತದೆ, ಆಕಳಾಗಲಿ ಎಮ್ಮೆಗಳಾಗಲಿ ಏನೋ ಅವ್ರದ್ದು ಖರೀದಿ ಮಾಡಿ ತರದಿರ್ತದೆ. ಈಗಲಾದರೂ ರೈತರ ಬಗ್ಗೆ ಈ ನಮ್ಮನಾಳುವ ಸರ್ಕಾರಕ್ಕೆ ಸ್ವಲ್ಪ ಆದರೂ ಕಾಳಜಿ ಇದ್ರೆ ತಕ್ಷಣವೇ ಬಾಕಿ ಉಳಿಸ್ಕೊಂಡಂಥ 6 ತಿಂಗಳ ಪ್ರೋತ್ಸಾಹಧನ ಬಿಡುಗಡೆ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.